2023ರ ರಾಜರಾಜೇಶ್ವರಿ ನಗರ ಚುನಾವಣೆ. ಇದು ಕೇವಲ ಒಂದು ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ. ಇದು ಆಧುನಿಕ ಡೇಟಾಚಾಲಿತ ರಾಜಕಾರಣದ ಒಂದು ಆಳವಾದ ಅಧ್ಯಯನ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಈ ಚುನಾವಣೆಯ ಪ್ರತಿಯೊಂದು ಪದರವನ್ನು ಬಿಡಿಸಿ ನೋಡೋಣ. ಈ ಗೆಲುವಿನ ಹಿಂದಿನ ತಂತ್ರಗಾರಿಕೆ ಮತ್ತು ಯಂತ್ರಶಾಸ್ತ್ರವನ್ನು ಒಟ್ಟಾಗಿ ಅರ್ಥಮಾಡಿಕೊಳ್ಳೋಣ. ನಮ್ಮ ಈ ವಿಶ್ಲೇಷಣೆಯ ಪಯಣದಲ್ಲಿ 5 ಪ್ರಮುಖ ಘಟ್ಟಗಳಿವೆ. ಮೊದಲನೆಗೆ ಕ್ಷೇತ್ರದ ವಾಸ್ತವ ಸ್ಥಿತಿ ಅಂದ್ರೆ ನಗರ ಸಮರಭೂಮಿಯ ಪರಿಚಯ. ಆಮೇಲೆ ಸಂಖ್ಯೆಗಳು ಹೇಳುವ ಕಥೆ ಅಂದ್ರೆ ಜನರ ತೀರ್ಪಿನ ಅರ್ಥ. ಮೂರನೇದಾಗಿ ಪಕ್ಷಗಳ ವ್ಯೂಹಾತ್ಮಕ ಚದುರಂಗದಾಟ ಹೇಗಿತ್ತು ಅಂತ ನೋಡೋಣ. 4ನೇ ಘಟ್ಟದಲ್ಲಿ ಭರವಸೆಗಳಿಂದ ಪ್ರಗತಿಯತ್ತ ಒಂದು ನೋಟ. ಮತ್ತು ಕೊನೆಗೆ ಉತ್ತಮ ಭವಿಷ್ಯದ ನಿರ್ಮಾಣದ ಬಗ್ಗೆ ಒಂದು ಚಿಂತನೆಯೊಂದಿಗೆ ಮುಗಿಸೋಣ. ಸರಿ, ಹಾಗಾದ್ರೆ ಮೊದಲು ಕಳಕ್ಕಿಳಿಯೋಣ. ರಾಜರಾಜೇಶ್ವರಿ ನಗರ, ಈ ನಗರ ಸಮರಭೂಮಿಯ ವಾಸ್ತವ ಏನು? ಇಲ್ಲಿನ ಪರಿಸ್ಥಿತಿ ಹೇಗಿದೆ? ಜನರ ಮನಸ್ಸಿನಲ್ಲೇನಿದೆ? ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ರಾಜರಾಜೇಶ್ವರಿ ನಗರ ಕ್ಷೇತ್ರವನ್ನ ನೋಡ್ತಾ ಇದ್ದೀವಿ. ಇದನ್ನ ಕೇವಲ ಒಂದು ಚುನಾವಣಾ ಕ್ಷೇತ್ರವಾಗಿ ನೋಡಿದ್ರೆ ಸಾಲದು. ಇದೊಂದು ಸಂಪೂರ್ಣ ನಗರ ಪರಿಸರ ವ್ಯವಸ್ಥೆ. ತನ್ನದೇ ಆದ ಕನಸುಗಳು, ಆಕಾಂಕ್ಷೆಗಳು ಮತ್ತು ಸವಾಲುಗಳನ್ನ ಹೊತ್ತ ಒಂದು ಜೀವಂತ ಪ್ರದೇಶ. ನೋಡಿ, ಒಂದು ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅಲ್ಲಿನ ಜನರನ್ನ ಅರ್ಥ ಮಾಡ್ಕೋಬೇಕು, ಅಲ್ವಾ? ಸುಮಾರು 5 ಲಕ್ಷ ಮತದಾರರಿರುವ ಈ ಕ್ಷೇತ್ರದ ಸಾಮಾಜಿಕ ರಚನೆ ನಿಜಕ್ಕೂ ತುಂಬಾನೇ ಆಸಕ್ತಿದಾಯಕವಾಗಿದೆ. ಇದೊಂದು ಸಂಕೀರ್ಣವಾದ ಮಿಶ್ರಣ. ಇದರಲ್ಲಿ ಒಕ್ಕಲಿಗ ಸಮುದಾಯವೇ ಅತಿದೊಡ್ಡ ಏಕೈಕ ಗುಂಪು. ಇಷ್ಟೊಂದು ಕ್ರಿಯಾಶೀಲವಾಗಿರೋ ಈ ನಗರ ಪ್ರದೇಶ ಹಲವಾರು ದೀರ್ಘಕಾಲದ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ದಿನನಿತ್ಯದ ಟ್ರಾಫಿಕ್ ಕಿರಿಕಿರಿಯಿಂದ ಹಿಡಿದು ಕುಡಿಯೋ ನೀರಿನ ಕೊರತೆವರೆಗೆ ಈ ಸಮಸ್ಯೆಗಳು ಇಲ್ಲಿನ ಜನರ ಬದುಕಿನ ಭಾಗವಾಗಿ ಹೋಗಿವೆ. ನೆನಪಿಡಿ, ಉತ್ತಮ ರಸ್ತೆ, ನೀರು, ಉದ್ಯೋಗ ಇವೆಲ್ಲ ಕೇವಲ ಸೌಲಭ್ಯಗಳಲ್ಲ, ಅವು ಪ್ರತಿಯೊಬ್ಬ ನಾಗರಿಕನ ಘನತೆಯ ಬದುಕಿಗೆ ಬೇಕಾದ ಮೂಲಭೂತ ಅವಶ್ಯಕತೆಗಳು. ಈ ಸಮಸ್ಯೆಗಳು ಅವರ ರಾಜಕೀಯ ಆಯ್ಕೆಗಳನ್ನ ನೇರವಾಗಿ ರೂಪಿಸ್ತಾವೆ. ಸರಿ, ಜನರ ಈ ಕಷ್ಟ ನೋವುಗಳು, ಅವರ ನಿರೀಕ್ಷೆಗಳು ಇದೆಲ್ಲ ವೋಟಿಂಗ್ ಮಷೀನ್ನಲ್ಲಿ ಹೇಗೆ ದಾಖಲಾಯಿತು? ಈಗ ನೇರವಾಗಿ ಸಂಖ್ಯೆಗಳ ಮಾತಾಡೋಣ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆಗಳು ಸುಳ್ಳು ಹೇಳಲ್ಲ. ಈ ಚಾರ್ಟ್ ನೋಡಿ, ಇದು 2018 ಮತ್ತು 2023ರ ಕಥೆಯನ್ನ ಒಂದೇ ಚಿತ್ರದಲ್ಲಿ ಹೇಳುತ್ತೆ. ಕಾಂಗ್ರೆಸ್ ತನ್ನ ಮತಗಳಿಕೆಯನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿಕೊಂಡಿದೆ. ಆದ್ರೆ ಬಿಜೆಪಿಯ ಮತ ಹಂಚಿಕೆಯಲ್ಲಿ ಆಗಿರೋ ಬದಲಾವಣೆಯನ್ನ ಗಮನಿಸಿ. ಅದೊಂದು ದೊಡ್ಡ ಜಿಗಿತ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಬರೋಬ್ಬರಿ 16.5% ಏರಿಕೆ. ರಾಜಕೀಯದಲ್ಲಿ ಇದನ್ನ ಒಂದು ಸಣ್ಣ ಪುಟ್ಟ ಬದಲಾವಣೆ ಅನ್ನೋಕ್ಕಾಗಲ್ಲ. ಇದೊಂದು ದೊಡ್ಡ ರಾಜಕೀಯ ಅಲೆ ಇದ್ದ ಹಾಗೆ. ಹಾಗಾದ್ರೆ ಈ ದೊಡ್ಡ ಅಲೆ ಎಲ್ಲಿಂದ ಬಂತು? ಇದರ ಮೂಲ ಎಲ್ಲಿದೆ? ಉತ್ತರ ಇಲ್ಲೇ ಇದೆ ನೋಡಿ. ಜೆಡಿಎಸ್ ಮತಗಳಲ್ಲಿ ಆಗಿರೋ 20%ಕ್ಕೂ ಹೆಚ್ಚಿನ ಕುಸಿತ. ಈ ಕುಸಿತ ಇಡೀ ಚುನಾವಣೆಯ ಚಿತ್ರಣವನ್ನೇ ಬದಲಾಯಿಸಿತು. ಇಲ್ಲಿಂದ ಚದುರಿದ ಬಹುತೇಕ ಮತಗಳು ನೇರವಾಗಿ ಬಿಜೆಪಿಯ ಕಡೆಗೆ ಕ್ರೋಢೀಕರಣಗೊಂಡವು. ಇದೇ ಫಲಿತಾಂಶದ ಮೇಲೆ ನಿರ್ಣಾಯಕ ಪರಿಣಾಮ ಬೀರಿತು. ಆದ್ರೆ ಇಲ್ಲೊಂದು ಅಚ್ಚರಿಯ ಸಂಗತಿಯಿದೆ. ಇಷ್ಟೆಲ್ಲ ದೊಡ್ಡ ಮಟ್ಟದ ವೋಟ್ ಸ್ವಿಂಗ್ ಆದ್ರೂ ಕೊನೆಗೆ ಗೆಲುವಿನ ಅಂತರ ಮಾತ್ರ ತುಂಬಾನೇ ಕಡಿಮೆ ಇತ್ತು. ಅಂದ್ರೆ ಸ್ಪರ್ಧೆ ನಂಬಲಾಗದಷ್ಟು ಬಿಗಾಗಿತ್ತು. ತುಲನಾತ್ಮಕವಾಗಿ ಕೆಲವೇ ಸಾವಿರ ಮತದಾರರ ಅಂತಿಮ ಕ್ಷಣದ ಆಯ್ಕೆಗಳು ಗೆಲುವನ್ನು ನಿರ್ಧರಿಸಿದವು. ಈ ಸಂಖ್ಯೆಗಳು ಮತ್ತು ಕ್ಷೇತ್ರದ ವಾಸ್ತವಗಳಿಗೆ ಒಂದು ಪ್ರಚಾರ ತಂತ್ರ ಹೇಗೆ ಪ್ರತಿಕ್ರಿಯಿಸುತ್ತೆ? ಈಗ ನಾವು ಆಟದ ಅಸಲಿ ಭಾಗಕ್ಕೆ ಬರ್ತಿದ್ದೀವಿ. ಈ ರಾಜಕೀಯ ಚದುರಂಗದಾಟದಲ್ಲಿ ತಂತ್ರಗಳು ಹೇಗಿದ್ವೋ, ಗೆಲುವಿನ ಹಿಂದಿನ ಬ್ಲೂಪ್ರಿಂಟ್ ಏನು? ಗೆಲುವಿನ ಹಿಂದಿದ್ದ ಸ್ಟ್ರಾಟಜಿಯನ್ನ ನಾವು ಚತುರ್ಮುಖ ಸಿದ್ಧಾಂತ ಅಂತ ಕರಿಬೋದು. ಅಂದ್ರೆ 4 ಮುಖಗಳ ತಂತ್ರ. 1. ಶಿವನಂತೆ ಆಕ್ರಮಣಕಾರಿ, ವಿರೋಧಿಗಳನ್ನ ಪ್ರಶ್ನಿಸುವುದು. 2. ವಿಷ್ಣುವಿನಂತೆ ಸ್ಥಿರತೆಯ ಭರವಸೆ ನೀಡುವುದು. 3. ಬ್ರಹ್ಮನಂತೆ ಹೊಸ ಸೃಜನಾತ್ಮಕ ಯೋಜನೆಗಳನ್ನ ಮುಂದಿಡುವುದು. ಮತ್ತು 4. ದುರ್ಗೆಯಂತೆ ಸ್ಥಳೀಯ ಹಿತಾಸಕ್ತಿಗಳನ್ನ ಕಾಪಾಡುವ ಭರವಸೆ ನೀಡೋದು. ಯಾವುದೇ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸೋ ಮುನ್ನ ಅವರ ಬಲ ಮತ್ತು ದೌರ್ಬಲ್ಯಗಳನ್ನ ಕೂಲಂಕಷವಾಗಿ ನೋಡ್ಬೇಕಾಗತ್ತೆ. ಇಲ್ಲಿ ಹಾಲಿ ಶಾಸಕರಾಗಿದ್ದದ್ದು, ಒಬಿಸಿ ನಾಯಕರಾಗಿದ್ದದ್ದು ಅವರ ಬಲವಾದ್ರೆ, ಪಕ್ಷ ಬದಲಾಯಿಸಿದ್ದ ಕಳಂಕ ಮತ್ತು ಆಡಳಿತ ವಿರೋಧಿ ಅಲೆ ಅವರ ದೌರ್ಬಲ್ಯಗಳಾಗಿದ್ವು. ಒಂದು ಯಶಸ್ವಿ ತಂತ್ರ ಅಂದ್ರೆ ಈ ಬಲಗಳನ್ನ ಹೆಚ್ಚಿಸಿ ದೌರ್ಬಲ್ಯಗಳನ್ನ ನಿವಾರಿಸುವುದು. ಇದು ನೋಡಿ, ಇದೇ ಆಧುನಿಕ ಚುನಾವಣಾ ತಂತ್ರಗಾರಿಕೆ ಅಂದ್ರೆ. ಒಂದೇ ಸಂದೇಶ ಎಲ್ಲರಿಗೂ ಅಲ್ಲ. ಯುವಕರಿಗೆ ಸ್ಟಾರ್ಟ್ಅಪ್, ಮಹಿಳೆಯರಿಗೆ ಸುರಕ್ಷತೆ, ಹೀಗೆ ಪ್ರತಿಯೊಂದು ಸಮುದಾಯಕ್ಕೂ, ಪ್ರತಿಯೊಂದು ವಯೋಮಾನದವರೆಗೂ ಬೇರೆ ಬೇರೆ ಸಂದೇಶ,
ಬೇರೆ ಬೇರೆ ಭರವಸೆ. ಇದನ್ನೇ ಮೈಕ್ರೋ ಟಾರ್ಗೆಟಿಂಗ್ ಅನ್ನೋದು. ಸರಿ, ಚುನಾವಣೆ ಮುಗೀತೋ, ಗೆಲುವೂ ಸಿಕ್ಕಾಯ್ತೋ. ಈಗ ಮುಂದೇನು? ಜನರಿಗೆ ಕೊಟ್ಟ ಭರವಸೆಗಳ ಕಥೆಯೇನು? ಆಡಳಿತದತ್ತ ಗಮನ ಹರಿಸೋಣ. ಯಾಕಂದ್ರೆ ಚುನಾವಣೆಯನ್ನ ಗೆಲ್ಲೋದು ರಾಜಕೀಯದ ಮೊದಲ ಭಾಗ ಅಷ್ಟೇ. ನಿಜವಾದ ಪರೀಕ್ಷೆ ಶುರುವಾಗೋದೇ ಆಮೆಯೇ. ಮೊದಲನೇ ಮತ್ತು ಬಹು ಮುಖ್ಯ ಭರವಸೆ ನೀರು. ಇದು ಬರೀ ಪೈಪ್ಲೈನ್ ಹಾಕೋ ಯೋಜನೆಯಲ್ಲ. ಇದು ಲಕ್ಷಾಂತರ ಜನರ ಜೀವನ ಮಟ್ಟವನ್ನ ಸುಧಾರಿಸೋ, ಆ ಪ್ರದೇಶದ ಆರ್ಥಿಕತೆಯನ್ನೇ ಬದಲಿಸೋ ಶಕ್ತಿ ಇರೋ ಪ್ರಾಜೆಕ್ಟ್. ಎರಡನೇದು, ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ. ಯೋಚನೆ ಮಾಡಿ, ದಿನಕ್ಕೆ 1 ಗಂಟೆ ಟ್ರಾಫಿಕ್ನಲ್ಲಿ ಕಳೆಯೋ ಬದಲು ಆ ಸಮಯವನ್ನ ನಿಮ್ಮ ಕುಟುಂಬದ ಜೊತೆ ಕಳೆದ್ರೆ ಹೇಗಿರುತ್ತೆ? ಅಥವಾ ಹೊಸ್ತೊಂದು ಕೌಶಲ್ಯ ಕಲಿಯೋಕೆ ಬಳಸಿದ್ರೆ? ಇದು ಅಂತಹ ಒಂದು ಬದಲಾವಣೆ ತರುವ ಯೋಜನೆ. ಮತ್ತು ಮೂರನೇ ಭರವಸೆ, ಇದು ನೇರವಾಗಿ ಯುವಕರ ಭವಿಷ್ಯಕ್ಕೆ ಸಂಬಂಧಿಸಿದ್ದು. ನಮ್ಮೂರಿನ ಪ್ರತಿಭೆಗಳು ಕೆಲ್ಸ ಹುಡುಕೊಂಡು ಬೇರೆ ಕಡೆ ಹೋಗೋದು ತಪ್ಪುಬೇಕು. ಅದಕ್ಕಾಗಿ ಸ್ಥಳೀಯವಾಗಿಯೇ ಉದ್ಯೋಗ ಸೃಷ್ಟಿಸೋದು. ಇದು ಕ್ಷೇತ್ರದ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುತ್ತೆ. ಇಲ್ಲಿವರೆಗೂ ನಾವು ಚುನಾವಣೆ, ತಂತ್ರ, ಭರವಸೆಗಳು ಎಲ್ಲವನ್ನೂ ನೋಡಿದ್ವಿ. ಹೀಗಿವೆಲ್ಲವನ್ನೂ ಒಟ್ಟು ಸೇರಿಸಿ ಇದರಿಂದ ನಾವು ಕಲಿಬೇಕಾದ ದೊಡ್ಡ ಪಾಠವಾದ್ರು ಏನು ಅಂತ ನೋಡೋಣ. ಚುನಾವಣಾ ರಾಜಕೀಯವನ್ನ ಮೀರಿ ಉತ್ತಮ ಆಡಳಿತದತ್ತ ಸಾಗೋದು ಹೇಗೆ? ಇದು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಯಕನ ಕರ್ತವ್ಯ. ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು, ಅವರ ಮಾಹಿತಿಯನ್ನ ಗೌರವಿಸೋದು, ಇದೆಲ್ಲವೂ ಉತ್ತಮ ಆಡಳಿತದ ಭಾಗ. ನೋಡಿ, ಇದೇ ನಾಣ್ಯದ 2 ಮುಖಗಳು. ಒಂದು ಕಡೆ ಚುನಾವಣೆ ಗೆಲ್ಲೋಕೆ ಬಳಸೋ ತಂತ್ರಗಳು, ಇನ್ನೊಂದು ಕಡೆ ದೇಶ ಕಟ್ಟೋಕೆ ಬೇಕಾದ ಆಡಳಿತದ ಕಾರ್ಯತಂತ್ರಗಳು. ಗೆಲ್ಲುವ ತಂತ್ರಗಳು ಅಲ್ಪಕಾಲೀನವಾಗಿರಬಹುದು, ಆದರೆ ಆಡಳಿತದ ಕಾರ್ಯತಂತ್ರಗಳು ದೀರ್ಘಕಾಲೀನ ಪರಿಣಾಮ ಬೀರ್ತವೆ. ಗೆಲುವು ಕೇವಲ ಮೊದಲ ಹೆಜ್ಜೆ, ನಿಜವಾದ ಸವಾಲು ಇರೋದೇ ಆಡಳಿತದಲ್ಲಿ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ mgr@blueprintstrategies.ai ನಲ್ಲಿ blueprintstrategies.ai ಅನ್ನು ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.